ಪದ್ಮನಾಭನ ಅಗ್ರಹಾರ ಜೈಲಿನಲ್ಲಿ ಯಾವ ರೀತಿ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದಾವೆ, ರಾಷ್ಟ್ರ ವಿರೋಧಿ ರಾಷ್ಟ್ರಘಾತಕ ಶಕ್ತಿಗಳಿಗೆ ಬೆಂಬಲ ಕೊಡುವಂತ ಎಕೋಸಿಸ್ಟಮ್ ಹೇಗೆ ತಯಾರಾಗಿದೆ ಅನ್ನುವ ಮಾಹಿತಿ ಎನ್ಐಎಗೆ ಸಿಗುತ್ತೆ. ನಮ್ಮ ಇಂಟೆಲಿಜೆನ್ಸ್ಗೆ ಯಾಕೆ ಮಾಹಿತಿ ಸಿಗಲ್ಲ? ನಮ್ಮ ಇಂಟೆಲಿಜೆನ್ಸ್ ಕೋಮಾ ಸ್ಥಿತಿಗೆ ಏನಾದ್ರು ತಲುಪಿದೆಯಾ? ಏನಾಗಿದೆ? ಅವ್ರಿಗೆ ಸಿಗೋ ಇನ್ಫಾರ್ಮೇಶನ್ ನಿಮ್ಗೆ ಯಾಕೆ ಸಿಗಲ್ಲ? ಅಥವಾ ನೀವು ಈ ವಿಷಯದಲ್ಲಿ ಏನಾದರೂ ಗೊತ್ತಿದ್ದು ಗೊತ್ತಿಲ್ಲದ ತರ ಇರುವಂತ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆಯಾ? ನಮ್ಮ ಇಂಟೆಲಿಜೆನ್ಸ್ನವರಿಗೆ ಗೊತ್ತಾಗದೇ ಇರತಕ್ಕಂಥದ್ದು ಒಂದು ದುರ್ದೈವ ಸಂಗತಿ. ಜೈಲನ್ನೇ ಒಂಥರ ಸೂಪರ್ ಮಾರ್ಕೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜೈಲಿನಲ್ಲಿ ಎಲ್ಲವೂ ಸಿಗುತ್ತೆ ಅನ್ನೋದು ಯಾವ ಪ್ರಮಾಣದ ಸೆಕ್ಯೂರಿಟಿ ಲ್ಯಾಬ್ಸ್ ಇದೆ ಅನ್ನೋದಕ್ಕೆ ಒಂದು ನಿದರ್ಶನ. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಲೀಡರ್ಶಿಪ್ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಲೀಡರ್ಶಿಪ್ ಇಶ್ಯೂ ಚರ್ಚೆ ಇಲ್ಲ ಅಲ್ವಾ? ಹೇಳಿದವ ಇಲ್ಲ. ಮತ್ತು ಸ್ಪೆಕ್ಯುಲೇಷನ್ ಯಾಕೆ? ಸಿ, ಅವರು ಜನರಲ್ ಸೆಕ್ರೆಟರಿ, ಕರ್ನಾಟಕ ಇನ್ಚಾರ್ಜ್, ಅವ್ರಿಗೆ ಹೇಳಿದ್ಮೇಲೆ ಮತ್ತೆ ಯಾಕೆ ಸ್ಪೆಕ್ಯುಲೇಷನ್ಗಳು? ಅದನ್ನ ಬಿಟ್ಟರೆ ಪಾರ್ಟಿನಲ್ಲಿ ಇದು ಚರ್ಚೆ ಆಯ್ತಾ ಇಲ್ಲ. ಹೈಕಮಾಂಡ್ ಏನ್ ಹೇಳಿದಾರೆ, ಏನ್ ನಾವು ತೀರ್ಮಾನ ತಗೋತೀವಿ ಅದನ್ನು ಇಬ್ರು ಒಪ್ಕೋಬೇಕು ಅಂತ ಹೇಳಿದ್ದಾರೆ. ಏನ್ ತೀರ್ಮಾನ ತಗೋತೀವಿ ಅದನ್ನ ಇಬ್ರು ಒಪ್ಕೋಬೇಕು. ನಾವು ಹೇಳಿದೀವಿ ಹೈಕಮಾಂಡ್ ಅವ್ರು ಏನ್ ಡಿಸಿಷನ್ ತಗೊಂಡು ಒಪ್ಕೋತೀವಿ ಅಂತ ಹೇಳಿ. ಅದನ್ನ ನಂಬರ್ ಟೈಮ್ಸ್ ಹೇಳಿದ್ದೀನಿ, ನಾನು ಅನೇಕ ಬಾರಿ ಹೇಳಿದ್ದೀನಿ. ಹೈಕಮಾಂಡ್ ಅವ್ರು ಏನೇ ಡಿಸಿಷನ್ ತಗೊಂಡಿರ್ತಾರೆ ಆ ಡಿಸಿಷನ್ಗೆ ನಾವು ಅವಾಯ್ಡ್ ಆಗಿರ್ತೀವಿ. ಅವಾಯ್ಡಿಂಗ್ ದಿ ಡಿಸಿಷನ್ ಆಫ್ ದಿ ಹೈಕಮಾಂಡ್ ಅಂತೀವಿ. ಅದನ್ನ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ನಾನು ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ ಪಾರ್ಟಿ ಮೀಟಿಂಗ್. 2.5 ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಆ ಥರ ಒಪ್ಪಂದ ಆಗಿದೆ ಅಂತ